ಆತ್ಮೀಯ ಎಲ್ಲ ನನ್ನ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಕನ್ನಡವನ್ನು ಕಲಿಬೇಕು, ಕನ್ನಡ ವ್ಯಾಕರಣವನ್ನು ತಿಳಿಬೇಕು ಎಂಬ ಆಸೆಯುಳ್ಳಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಇವತ್ತು ನಾನು ಮತ್ತೆ ಕನ್ನಡದ ಕ್ಲಾಸನ್ನು 9ನೇ ದಿನ ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ನಾನು ಇತ್ತೀಚೆಗೆ ನಾವು ಪ್ರತಿ ಒಂದು ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಸಿದ್ಧ ಸಾಲುಗಳನ್ನು ಕೇಳುವಂಥ ಒಂದು ಪರಂಪರೆ ಪ್ರಾರಂಭ ಆಗಿದೆ. ಹಾಗಾಗಿ ಒಂದು ಕನಕದಾಸರ ಒಂದು ಸಾಹಿತ್ಯದ ಕೀರ್ತನದ ಒಂದು ಸಾಲನ್ನು ಕೇಳಿ ನನ್ನ ಪಾಠಕ್ಕೆ ಬರ್ತಾ ಇದ್ದೀನಿ. ಆ ಸಾಲು ಯಾವುದು ಅಂತ ಕೇಳಿದ್ರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ಕಾಯ ಜಾಪಿತ ಜ್ಞಾನ ಅಡಿಯ ಬಿಡಲಾಗದು ಬಿಡಲಾಗದು ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಧನ್ಯವಾದಗಳು. ಈಗ ಇವತ್ತಿನ ತರಗತಿಯ ವಿಷಯ ಕಾರಕಾರ್ಥಗಳು. ಕಾರಕಾರ್ಥಗಳು ಅಂತಂದ್ರೆ ವಿಭಕ್ತಿ ಪ್ರತ್ಯಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿವೆ. ಸೊ ಹಾಗಾಗಿ ಈ ಮುಂದುವರೆದ ಪಾಠದಲ್ಲಿ ಕಾರಕಾರ್ಥಗಳ ಅರ್ಥ ನೋಡಿದಾಗ ವಿಭಕ್ತಿ ಪ್ರತ್ಯಯವು ಯಾವ ಪದದ ಜೊತೆಗೆ, ವಿಭಕ್ತಿ ಪ್ರತ್ಯಯ ಅಂದ್ರೆ ಗೊತ್ತದೆ ನಿಮಗೆಲ್ಲ, ಪ್ರಥಮವು ದ್ವಿತೀಯನು ತೃತೀಯ ಇಂದ ಕೇಳ್ತಿಲ್ಲ, ಈ ಎಲ್ಲ ವಿಭಕ್ತಿ ಪ್ರತ್ಯಯವು ಯಾವ ಯಾವ ಪದದ ಜೊತೆಗೆ ಸೇರಿ ಯಾವ ಅರ್ಥದಲ್ಲಿ ಬಳಕೆಯಾಗುತ್ತದೆ ಎಂಬುದೇ ಕಾರಕಾರ್ಥ. ಯಾವ್ಯಾವ ಅರ್ಥವನ್ನು ತೆಗೆದುಕೊಳ್ತದೆ, ಏನು ಅದು ಕರ್ತೃ ಆಗ್ತದ, ಅದು ಕರ್ಮ ಆಗ್ತದ, ಅದು ಇನ್ನೇನಾಗ್ತದ ಅಂತ, ಅದು ಕರಣ ಆಗ್ತದೆ. ಈ ರೀತಿ ಏನಪ್ಪಾ ಅಂತಂದ್ರೆ ಬಳಕೆ ಆಗುವಂತಹ ಒಂದು ಅಕ್ಷರಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಕಾರಕಾರ್ಥ ಅಂತ ಕರಿತೀವಿ ಅಂತ, ಅಥವಾ ಪದಗಳನ್ನು ಕಾರಕಾರ್ಥ ಅಂತೇಳಿ ಕರಿತೀವಿ. ಮೊದಲನೇದಾಗಿ ನೋಡಿದಾಗ ಉದಾಹರಣೆಗೆ ಪ್ರಥಮವು ಹುಡುಗನು ಪಾಠವನ್ನು ಓದಿದ, ಹುಡುಗನು ಪಾಠವನ್ನು ಓದಿದ. ನೋಡ್ರಿ, ಹುಡುಗನು ಅನ್ನುವಂತ ಒಂದು ಕರ್ತೃಪದದಲ್ಲಿ ನು ಅನ್ನುವಂಥದ್ದನ್ನ ಅಥವಾ ನ ಅನ್ನುವಂಥದ್ದನ್ನು ಸೇರಿಸಿ ನಾವು ಊ ಅನ್ನುವಂಥದ್ದನ್ನು ಇದರೊಳಗೆ ಸೇರಿಸಿ ನಾವು ನು ಅಂತ ಮಾಡಿದ್ವಿ ಅಂದ್ರೆ ಹುಡುಗನು ಅಂತ ಮಾಡಿದೀವಿ ಅಂತ, ಹೌದಾ? ಇದು ಆರಂಭದಲ್ಲಿ ಹುಡುಗನು ಅನ್ನುವಂಥ ಒಂದು ಪದ, ಇದು ಕರ್ತೃಪದ, ಕರ್ತೃ ಕರ್ಮ ಕ್ರಿಯಾ ಅಂತ ಕೇಳ್ತೀರಿ ನೀವೆಲ್ಲ. ಹಾಗಾಗಿ ಮೊದಲು ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಕರ್ತೃಪದದ ಇದು ಸೇರಿದ ಪರಿಣಾಮದಿಂದ ಇದನ್ನೇನ್ ಕರ್ತೃಪದನ, ಕರ್ತೃಪದದಲ್ಲಿ ಹೂ ಅನ್ನುವಂಥದ್ದು ಕರ್ತೃಪದ ಅಂತ ಕರಿತೀವಿ. ಅಥವಾ ಈ ಪ್ರತ್ಯಯ ಏನಪ್ಪಾ ಅಂತಂದ್ರೆ ಕರ್ತೃಪದದಲ್ಲಿ ಬಳಕೆ ಆಗ್ತದೆ ಅಂತೇಳಿ ನೋಡ್ತೀವಿ. ಹಾಗಾಗಿ ಕರ್ತೃಪದದ ಜೊತೆಗೆ ಬಳಕೆಯಾಗುತ್ತದೆ. ಪ್ರಥಮ ವಿಭಕ್ತಿ ಪ್ರತ್ಯಯವು ಕರ್ತೃಕಾರಕವಾಗಿದೆ. ಪ್ರಥಮ ಹೂ ಅನ್ನುವಂಥದ್ದು ಏನೈತಿ, ಕರ್ತೃಕಾರಕ ಆಗೈತಿ. ಅಂದ್ರೆ ಯಾವುದೇ ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯೆ ಆಗ್ತಿಲ್ಲ, ಆ ಕರ್ತೃಪದದಲ್ಲಿ ಇದು ಹೂ ಅನ್ನುವಂಥದ್ದು ಬಳಕೆ ಆಗ್ತದೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ, ಹೌದಾ? ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ ಅನ್ನು ಅನ್ನುವಂಥದ್ದು. ಇನ್ನೊಂದು ಏನ್ ಹೇಳ್ರಿ, ಅನ್ನು ದ್ವಿತೀಯ ಅನ್ನು. ಹುಡುಗನು ಪಾಠವನ್ನ ಓದಿದ. ಪಾಠವನ್ನು ಅನ್ನುವಂಥದ್ದು ಕರ್ಮಪದ, ಹಾಗಾಗಿ ಇದು ಕರ್ಮಪದ ಆಗಿದ್ರ ಪರಿಣಾಮದಿಂದ ಈಗ ಒನ್ನು ಅನ್ನುವಂಥದ್ದು ಇದು ಅನ್ನು ಅನ್ನುವಂಥದ್ದನ್ನ ಇಲ್ಲಿ ತೆಗೆದುಕೊಂಡು ಒನ್ನು ಅಂತ ಮಾಡಿದ್ರು, ಹೌದಾ? ಹಾಗಾಗಿ ಏನಪ್ಪಾ ಅಂತಂದ್ರೆ ಇದು ಅನ್ನು ಅನ್ನುವಂಥ ಹುಡುಗನು ಪಾಠವನ್ನು ಓದಿದ ಅಂತ ನಾವು ಹೇಳ್ಬೇಕಾದ್ರೆ ಇದನ್ನೇ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕರ್ಮ ಪದವಾಗಿ ಬಳಸ್ತೀವಿ. ಸೊ ಯಾವಾಗ್ಲೂ ಏನಪ್ಪಾ ಅಂದ್ರೆ ಕರ್ತೃ ಕರ್ಮ ಆಗಿರ್ತೀವಿ, ಕರ್ಮ ಪದವೇ ಈ ರೀತಿ ಏನಪ್ಪಾ ಅಂದ್ರೆ ಅನ್ನುವಂತ ಒಂದು ಪದವನ್ನ
ಬಳಸ್ಕೊಂಡು ಇದೆ ಪಾಠವನ್ನು ಅನ್ನುವಂತ ಒಂದು ಪದ ಜೊತೆಗೆ ಇದು ಕೂಡಿ ಇದೇನಾಗ್ತದಪ್ಪ ಅಂದ್ರೆ ಒಂದು ಅರ್ಥ ಕೊಡ್ತದೆ. ಹಾಗಾಗಿ ಕರ್ಮ ಪದದ ಜೊತೆಗೆ ಬಳಕೆಯಾಗಿದೆ ಅಂತ ಏನೈತಿ, ಕರ್ಮ ಪದದ ಜೊತೆಗೆ ಬಳಕೆ ಆಗ್ತದೆ. ಯಾವಾಗ್ಲೂ ದ್ವಿತೀಯ ಅನ್ನುವಂಥದ್ದು ಕರ್ಮ ಪದದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹೌದಾ? ಇನ್ನು ಇಂದ ಅನ್ನುವಂಥದ್ದು ಗಿಡವನ್ನು ಕೊಡಲಿಯಿಂದ ಕಡಿದರು. ಗಿಡ ಹೆಂಗ್ ಕಡಿತಾರೆ? ಕೊಡಲಿಯಿಂದ ಕಡಿತಾರೆ. ಹೌದಾ? ಈ ಕೊಡಲಿಯಿಂದ ಅನ್ನುವಂಥದ್ದು ತೃತೀಯ ಇಂದ. ಕರಣ ಅಂದ್ರೆ ಸಾಧನ ಅಂದ್ರೆ ಕೊಡಲಿ ಏನಾಯ್ತು ಇಲ್ಲಿ ಸಾಧನ ಆಗಿತ್ತು. ಹೌದಾ? ಕೊಡ್ಲಿ ಒಂದು ಸಾಧನ, ಇದೊಂದು ವಸ್ತು. ಹೌದಾ? ಆ ಸಾಧನದಿಂದ ನಾವು ಗಿಡವನ್ನು ಕಡಿತೀವಿ. ಹಾಗೆ ಕರ್ಣ ಅಂದ್ರೆ ಏನಪ್ಪ ಅಂದ್ರೆ ಸಾಧನ. ಆ ಸಾಧನ ಯಾವತ್ತಪ್ಪ ಅಂದ್ರೆ ಕೊಡಲಿ. ಆ ಕೊಡಲಿಯಿಂದ ಅಂತ ಅನ್ನಾಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ತೃತೀಯ ಇಂದ ಅನ್ನುವಂತ ಒಂದು ಪದವನ್ನ ಬಳಸ್ತೀವಿ. ಹೌದಾ? ಇಂದ ಅಂತ ಬಂತಂದ್ರೆ ಸಾಮಾನ್ಯವಾಗಿ ಅದು ಸಾಧನ ಆಗಿರ್ತದ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಚತುರ್ಥಿಗೆ ಕೆ, ನೀರನ್ನು ತಂದೆಗೆ ಕೊಟ್ಟನು. ನೋಡ್ರಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಗೆ ಬರುವಂತದ್ದು ನೋಡ್ತೀವಿ, ನಾವು ಗಮನಿಸಿರ್ತೀವಿ ನಾವೆಲ್ಲ. ಅಲ್ಲಿ ಅದ್ರ ಕಾರಕಾರ್ಥ ಯಾವ್ದಪ್ಪ ಅಂದ್ರೆ ಸಂಪ್ರದಾನ, ಕೊಡುವಿಕೆ. ನಾವು ಕೊಟ್ಟನು ಅಂತ ನಾನು ಗುರ್ತಾಗದೆ ಅಂತ ಬರ್ತೀನಿ ಅಷ್ಟೇ. ಅಲ್ಲಿ ಏನು ಕೊಡುವುದು, ಒಟ್ಟು ಏನಾಗ್ತಿತ್ತು ಅಂದ್ರೆ ಅದು ಸಾಮಾನ್ಯವಾಗಿ ನೀರನ್ನು ತಂದೆಗೆ, ಗೆ ಅಂದ್ರೆ ಯಾವುದೋ ಒಂದು ವಸ್ತು ವ್ಯಕ್ತಿಗೆ ಏನ್ ಮಾಡ್ತಾನೋ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಕೊಡ್ತೀವಿ. ಹೌದಾ? ಹಾಗಿರುವಾಗ ಸಂಪ್ರದಾನ ಅಂದ್ರೆ ಕೊಡುವಿಕೆ ಅಂತ. ಕೊಡುವಿಕೆಯಲ್ಲಿ ಹೆಚ್ಚು ಬಳಕೆ ಆಗುತ್ತೆ. ಇನ್ನು ದೆಸೆಯಿಂದ, ಗಿಡದ ದೆಸೆಯಿಂದ ಹಣ್ಣು ಬಿದ್ದಿತ್ತು. ಗಿಡದ ದೆಸೆಯಿಂದ ಹಣ್ಣು ಬಿದ್ದಿತ್ತು. ಈ ನೋಡಿ, ದೆಸೆಯಿಂದ ಅಂತಂದ್ರೆ ಅಪಾದಾನ ಅನ್ನುವಂತ ಒಂದು ಕರ್ಣಾರ್ಥ ಅದೇನ್ ನಾವು ಕಾರಕಾರ್ಥ ಬರ್ತದ. ಹಾಗಾಗಿ ಅಪಾದಾನ ಅಂದ್ರೆ ಅಗಲಿಕೆ. ಈ ಗಿಡದ ದೆಸೆಯಿಂದ ಅಂದ್ರೆ ಗಿಡದಿಂದ ಹಣ್ಣು ಬಿದ್ದಿತ್ತು ಅಂತ ಹೇಳಾಕ ನಾವೇನ್ ಮಾಡ್ತೀವಿ ಅಂದ್ರೆ ಗಿಡದ ದೆಸೆಯಿಂದ ಹಣ್ಣು ಬಿದ್ದಿತ್ತು ಅಂತೇಳಿ ಹೇಳ್ತೀವಿ. ಆ ದೆಸೆಯಿಂದ ಅಂದ್ರೆ ಅಪಾದಾನದೊಳಗ ಅಗಲಿಕೆ ಅಂತ ಅರ್ಥ. ಈ ಗಿಡದಿಂದ ಹಣ್ಣು ಅಗಲಿತೋ ಇಲ್ಲೋ? ಅಗಲಿತದ. ಸೊ ಈ ರೀತಿ ಅಗಲುವಿಕೆಯನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಅಪಾದಾನದೊಳಗ ಬಳಸ್ತೀವಿ, ಅಥವಾ ಅಪಾದಾನ ಕಾರಕವನ್ನು ಇಲ್ಲಿ ನೋಡ್ತೀವಿ. ಹೌದಾ? ಇನ್ನು ಅದ ನಂತರ ದೆಸೆಯಿಂದ ಆದ ತಕ್ಷಣ ನೋಡ್ರಿ, ಚತುರ್ಥಿಗೆ ಪಂಚಮಿ ದೆಸೆಯಿಂದ ಅಂತ ಆಯ್ತು. ಹೌದಾ? ಇನ್ನ ಷಷ್ಠಿ ಅಂತಂದ್ರ ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಅಕ್ಕನ, ನ ಅನ್ನುವಂಥ ಪದದಲ್ಲಿ ಅನ್ನುವಂಥ ಪ್ರತ್ಯಯ ಇದೆ. ಹಾಗಾಗಿ ಅಕ್ಕನ ಮಗಳು, ಯಾರ ಮಗಳಿಕೆ? ಅಕ್ಕನ ಮಗಳು. ಮಗಳ ಮತ್ತು ಅಕ್ಕ ಇಬ್ರು ಸಂಬಂಧ ಆದಲ್ಲ. ಹಾಗಾಗಿ ಇದು ಎರಡು ಪದಗಳ ಸಂಬಂಧ ಹೇಳ್ತೀವಿ. ಇದು ಈ ಎರಡು ಪದಗಳ ಸಂಬಂಧ ಹೇಳ್ತೀನಿ. ಈ ಎರಡು ಪದಗಳ ಸಂಬಂಧ ಐತಿ. ಅಕ್ಕಗ ಮತ್ತು ಮಗಳಿಗೆ ಸಂಬಂಧ ಐತಿ. ಅಕ್ಕನ ಮಗಳು ಅಂತಂದ್ರೆ ಅಕ್ಕ ಮತ್ತು ಮಗಳು ಏನಾದ್ರ ಇಬ್ರು ಸಂಬಂಧಿಕರ. ಯಾಕಂದ್ರೆ ಅವ ಮಗಳಾದ್ರ ಈ ತರ ಏನಂತಂದ್ರೆ ಸಂಬಂಧಕಾರಕ. ಹಾಗಾಗಿ ಇದಕ್ಕೆ ಹೆಂಗ್ ಕಲ್ತ್ಕೊಂಡ್ವ ಷಷ್ಠಿ ಸಂಬಂಧಕಾರಕ ಅಂತ ಬರ್ತೀವಿ. ಕಾರಕಾರ್ಥ ಏನಿದೆ ಸಂಬಂಧ ಇರ್ತದ. ತದನಂತರ ಸಪ್ತಮಿ ಅಲ್ಲಿ, ಏಳನೇದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಪ್ತಮಿ ಅಲ್ಲಿ ಅನ್ನುವಂತ ಒಂದು ಪ್ರತ್ಯಯ ಐತ. ಈ ವಿಭಕ್ತಿ ಪ್ರತ್ಯಯ ಕರ್ನಾಟಕದಲ್ಲಿ, ಅನ್ನುವಂತ ಒಂದು ಪದ ಅಧಿಕರಣ ಅನ್ನುವಂತ ಒಂದು ಕಾರಕಾರ್ಥವನ್ನು ಬಳಸಿಕೊಂಡು ಹಲವು ನಗರಗಳಿವೆ ಅನ್ನುವಂತ ನಾವು ಒಂದು ವ್ಯಾಖ್ಯೆ ನೋಡಿದಾಗ ಕರ್ನಾಟಕದಲ್ಲಿ ಅಧಿಕರಣ ಅಂದ್ರೆ ಆಧಾರ. ಎಲ್ಲಿ ಆಧಾರ ಬೇಕಲ್ಲ ಅದಕ್ಕ? ಕರ್ನಾಟಕದಲ್ಲಿ ಏನಪ್ಪ ಹಲವು ನಗರಗಳಿವೆ, ಆಧಾರ. ಹಂಗ ದಲ್ಲಿ ಅನ್ನುವಂಥದ್ದು ಅಧಿಕರಣ ಅಂತಂದ್ರೆ ಆಧಾರ ಅಂತ ಹೇಳ್ತದ. ಅರ್ಥ ಆಗಿರ್ಬೇಕಂತ ಭಾವಿಸ್ತೀನಿ. ಆಮೇಲೆ ಅದೇ ರೀತಿ ಕೊನೆಯದ ಸಂಬೋಧನ ಅಂತೇಳಿ, ಇದೊಂದು ಇತ್ತೀಚೆಗೆ ಬಳಕೆಯಲ್ಲಿ ಹೆಚ್ಚು ಇಲ್ಲ, ಆದರೂ ಇದನ್ನ ನಾನು ತೆಗೆದುಕೊಂಡಿದ್ದೇನೆ. ಅವಾಗ ಬಳಕೆ ಆಗ್ತವೆ. ಯಾವುದನ್ನು ನಾವು ಹಂಗ ಕಡೆಗಣಿಸಕ್ಕೆ ಬರಂಗಿಲ್ಲ. ಒಂದೊಂದ್ಸತಿ ಇವನು ಕೇಳೋ ಸಾಧ್ಯತೆ ಇರ್ತದೆ. ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವನು ಕೇಳ್ತಾರೆ. ಹಾಗಾಗಿ ಇದನ್ನ ಸೇವಕನೇ ಇಲ್ಲಿ ಬಾ, ಸೇವಕನೇ ಇಲ್ಲಿ ಬಾ. ಯಾರನ್ನೋ ಸರ್ವೆಂಟ್ಗಳನ್ನು ಕರಿತಿರ್ತೀವಿ, ಹೋಟೆಲ್ಗಳಲ್ಲಿ ಸಫಾಯಿವಾಲ ಅಂತ ಇರ್ತಾರೆ, ಕರಿತೀರಿ. ಸರ್ವೆಂಟ ಬಾ ಇಲ್ಲಿ ಅಂತ ಕರಿತೀರಿ, ಸಾಮಾನ್ಯ ಹಂಗೆ ಕರಿತೀರಿ. ಅಥವಾ ಇಲ್ಲಿ ಯಾರು ವೇಟರ್ ಕಮ್ ಅಂತ ಕರಿತೀರಿ, ನೀವು ಇಂಗ್ಲೀಷ್ ಕರಿತಿರ್ತೀರಿ. ಹಂಗೆ ಕನ್ನಡದಾಗ ನಾವ್ ಮಾಡ್ಬೇಕು, ಸೇವಕನೇ ಇಲ್ಲಿ ಬಾ, ಸೇವಕನೇ ಇಲ್ಲಿ ಬಾ. ಏ ಅನ್ನುವಂಥ ದೀರ್ಘ ಸ್ವರವನ್ನು ಸಂಬೋಧನೆ ಮಾಡಿಕೊಂಡು ನಾವ್ ಮಾಡ್ತೀವಿ ಅಂದ್ರೆ ವ್ಯಕ್ತಿನ ಕರಿತೀವಿ. ಹಾಗಾಗಿ ಇದರ ಕಾರಕಾರ್ಥ ಯಾವ್ದಪ್ಪ? ಸಂಬೋಧನಾ ಕಾರಕ. ಇದು ನೋಡ್ರಿ, ಇದು ಸಂಬೋಧನಾ ಕಾರಕ ಅಂತಂದ್ರೆ ಇದಕ್ಕೆ ಅಭಿಮುಖೀಕರಣ ಅಂತ ಕರಿತೀವಿ. ಅಭಿಮುಖೀಕರಣ ಅಂದ್ರೆ ಸಂಬೋಧನೆ ಮಾಡುದಂತ. ಹೌದಾ? ಬಾ ಇಲ್ಲಿ ಅದನ್ನ ದೀರ್ಘ ಸ್ವರವಾಗಿ ಹಾಕಿ ನಾವು ಮಾತನಾಡುವಂತ ಒಂದು ಪದ. ಸೇವಕನೇ ಇಲ್ಲಿ ಬಾ, ರಾಮ ಇಲ್ಲಿ ಬಾ ಅಂತ ಹೆಂಗ್ ಕರಿತಿರ್ಲಿಲ್ಲ, ಹಂಗ ಅವನೇ ಉದ್ದೇಶಿಸಿ ಮಾತನಾಡುವಂತ ಒಂದು ಪದ ಇದೆ. ಹೌದಾ? ಇಷ್ಟು ಏನಪ್ಪಾ ಅಂತಂದ್ರ ಕಾರಕಾರ್ಥಗಳನ್ನ ಕನ್ನಡದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವುಗಳಲ್ಲಿ ಸಾಕು. ನಾನು ನಿನ್ನೆ ನಿಮ್ಗೆ ಹಾಡಿನ ಮೂಲಕ ಎರಡು ಹೇಳಿದೆ. ಒಂದು ವಿಭಕ್ತಿ ಪ್ರತ್ಯಯ ಮತ್ತು ಅದಕ್ಕೆ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಮತ್ತು ಅದ್ರ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಇರ್ತಾವಲ್ಲ ಅವುಗಳನ್ನು ಒಂದು ಹಾಡಿನ ಮೂಲಕ ಹೇಳಿನಿ.
ಆಮೇಲೆ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳು ಅದನ್ನು ಒಂದು ಹಾಡಿನ ಮೂಲಕ ಹೇಳಿದ್ವಿ, ಹೌದಾ? ಸೊ ಹೀಗಾಗಿ ಈ ಹಾಡಿನ ಮೂಲಕ ಹೋದ ವಿಡಿಯೋನ ನೀವು ನೋಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ, ನಿಮ್ಗೆ ಹೆಚ್ಚು ಮನದಟ್ಟ ಆಗ್ತದೆ, ಹೆಚ್ಚು ನಿಮ್ಮ ಮನಸ್ಸಿನೊಳಗೆ ಅದು ಉಳ್ಕೊಂತದ, ಪರೀಕ್ಷೆಗಳಲ್ಲಿ ನಿಮಗೆ ಅದು ಸರಳ ಆಗ್ತದೆ ಅಂತೇಳಿ ಭಾವಿಸ್ತಾ ಇಲ್ಲಿಗೆ ನಾನು ಇವತ್ತಿನ 9ನೇ ದಿನದ ಒಂದು ಕನ್ನಡ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಇದೇ ರೀತಿ ನೀವು ಪ್ರೋತ್ಸಾಹ ಮಾಡ್ತೀರಿ ಅನ್ನುವಂಥ ನಮಗೆ ನಂಬಿಕೆ ಅದ. ಆ ವಿಶ್ವಾಸ, ಆ ಪ್ರೇರಣೆ ನಮ್ಗೆ ಇಲ್ಲಿ ತನಕನೂ ಕರ್ಕೊಂಡು ಬಂದದ. ಹಾಗಾಗಿ ಇವತ್ತಿಗೆ ನಮ್ಮ ಚಾನಲ್ 500 ಸಬ್ಸ್ಕ್ರೈಬ್ ಮೇಲ್ಪಟ್ಟು ಏನಾಗಿತ್ತು ಅಂದ್ರೆ ಸಬ್ಸ್ಕ್ರಿಪ್ಷನ್ ಅನ್ನು ಹೊಂದ್ಯದ. ಸೊ ಹಾಗಾಗಿ ಅದೆಲ್ಲವೂ ನಿಮ್ಮ ಪ್ರೇರಣೆ ಮತ್ತು ಪ್ರೋತ್ಸಾಹಕ್ಕೆ ಕಾರಣ ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹಗಳನ್ನ ಮಾಡ್ರಿ. ಏನಾದ್ರು ತಪ್ಪು ತಡೆಗಳಾದ್ರೆ ಅವುಗಳನ್ನ ಏನು ಮಾಡ್ರಿ, ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕ್ರಿ. ನಾವು ಅದನ್ನು ತಿದ್ದಿಕೊಳ್ಳುವ ಮತ್ತೆ ಮರು ಪರಿಹಾರಗಳನ್ನ ವಿಡಿಯೋಗಳ ಮೂಲಕ ಕೊಡುವಂಥ ಪ್ರಯತ್ನಗಳು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಶುಭ ಸಂಜೆ, ನಮಸ್ಕಾರ.